ಕೇಂದ್ರೀಯ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದೆ? ಮೈಸೂರಿನಲ್ಲಿ, ಚೆನ್ನೈದಲ್ಲಿ, ಹರಿದ್ವಾರದಲ್ಲಿ, ಗುವಾಹಟ್ ಕೇಂದ್ರೀಯ ಆಹಾರ ಸಂಶೋಧನಾ ಕೇಂದ್ರ. ಮೈಸೂರು ನೋಡಿ. ಭಾರತ ದೇಶದ ಕೇಂದ್ರೀಯ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ, ಕ್ವಶನ್ ಹಿಂಗೆ ಕೇಳೋಣ, ಕೇಂದ್ರೀಯ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿ ಕಂಡು ಬರ್ತದೆ. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿಯು ಹಾದು ಹೋಗುವ ಭಾರತವನ್ನು ಈ ರೀತಿ ಕರೆಯುತ್ತಾರೆ: ಪಾಲಾಘಾಟ್, ತಾಲಾಘಾಟ್, ಗ್ಯಾಪ್ ಘಾಟ್, ಬೋರಾಘಾಟ್, ಬೋರಾ ಪಾಸ್, ದ ಬೋಲಾನ್ ಪಾಸ್. ದಕ್ಷಿಣ ಭಾರತದ ನೀಲಗಿರಿ ಬೆಟ್ಟಗಳ ದಕ್ಷಿಣ ತುದಿ ಹಾದು ಹೋಗುವ ಭಾಗವನ್ನು ಈ ರೀತಿ ಕರೆಯುತ್ತಾರೆ: ಪಾಲಾಘಾಟ್ ಗ್ಯಾಪ್, ತಾಲಾಘಾಟ್ ಗ್ಯಾಪ್, ಬೋರಾಘಾಟ್ ಪಾಸ್, ದ ಬೋಲಾನ್ ಪಾಸ್. ಆನ್ಸರ್ ಮಾಡಬಹುದಾ? ಸಿಂಪಲ್ ಇದೆ ಕ್ವಶನ್ ಇದು. ರೈಟ್. ಸರಿಯಾದಂತ ಉತ್ತರ ಪಾಲಾಘಾಟ್ ನೋಡಿ. ಪಾಲಾಘಾಟ್ ಯಾವ ಸ್ಥಳನ ಸಂಪರ್ಕಿಸ್ತಂದ್ರ ತ್ರಿವೇಂಡಂ, ಚೆನ್ನೈ. ಇದು ದಕ್ಷಿಣ ಭಾರತದ ಅತಿ ಉದ್ದವಾದ ಘಾಟ್. ಇದು ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕ ಕಲ್ಪಿಸ್ತದೆ. ಕೊಚ್ಚಿನ್ ಬಂದರದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತ ಘಾಟ್ ಯಾವಂದ್ರೆ ಪಾಲಾಘಾಟ್. ಪಶ್ಚಿಮ ಘಟ್ಟಗಳಲ್ಲಿ 3 ಪ್ರಮುಖವಾದಂತ ಘಾಟ್ಗಳು ಕಂಡು ಬರ್ತವೆ. ಒಂದು ತಾಲಾಘಾಟ್, ಎರಡು ಬೋರಾಘಾಟ್, 3 ಪಾಲಾಘಾಟ್. ಈ ತಾಲಾಘಾಟ ಮುಂಬೈ ಮತ್ತು ನಾಸಿಕ್ಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ. ಬೋರಾಘಾಟ್ ಮುಂಬೈ ಮತ್ತು ಪುಣೆಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ. ಪಾಲಾಘಾಟ್ ತ್ರಿವೇಂಡಂ ಟು ಚೆನ್ನೈ. ಭಾರ್ ಇದರ ಅಳತೆ ಘಟಕವಾಗಿದೆ. ಉಷ್ಣತೆ ಅಳತೆ, ವಿದ್ಯುತ್ ಅಳತೆ, ವಾಯುಭಾರ, ತಾಪಮಾನ. ವಾಯುಭಾರ ರೈಟ್ ಆನ್ಸರ್ ನೋಡಿ. ವಾಯುಭಾರ, ಭಾರ ಇದರ ಅಳತೆ ಘಟಕವಾಗಿದೆ ಅಂದ್ರೆ ವಾಯುಭಾರ ಮಾಪಕ. ಭಾರ ಎಂಬುದು ಇದರ ಅಳತೆ ಘಟಕವಾಗಿದೆ ಅಂದ್ರೆ ವಾಯುಭಾರ. ಭಾರತ ಮತ್ತು ಪಾಕಿಸ್ತಾನ ಗಡಿಗಳನ್ನ ನಿರ್ಧರಿಸುವುದು ಯಾವುದು? ಮ್ಯಾಕ್ ಮೋಹನ್ ರೇಖೆ, ರ್ಯಾಡ್ಕ್ಲಿಫ್ ರೇಖೆ, ಡುರಾಂಡ್ ರೇಖೆ, ಮ್ಯಾಗ್ನಾಟ್ ರೇಖೆ. ರ್ಯಾಡ್ಕ್ಲಿಫ್ ರೇಖೆ ರೈಟ್ ಆನ್ಸರ್ ನೋಡಿ. ರ್ಯಾಡ್ಕ್ಲಿಫ್ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ, ಭಾರತ ಚೀನಾಗಳ ಮಧ್ಯೆ, ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ
ಮ್ಯಾಕ್ ಮೋಹನ್ ರೇಖೆ ನೋಡಿ, ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ ಮೋಹನ್ ರೇಖೆ. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ಡ್ಯೂರೆಂಟ್ ಗಡಿ ರೇಖೆ ನೋಡಿ, ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಡ್ಯೂರೆಂಟ್ ಗಡಿ ರೇಖೆ. ಇತ್ತೀಚೆಗೆ ಒಂದು ಎಕ್ಸಾಮ್ ಪ್ರಶ್ನೆ ಆಗಿತ್ತು, ಏನು ಅಂದ್ರೆ ಈ ಸಿರಿಸ್ ರ್ಯಾಡ್ಕ್ಲಿಫ್ ರೇಖೆ ಯಾವ ಆಯೋಗ ನಿರ್ಧಾರ ಮಾಡಿತ್ತು ಅಂತ. ಯಾವ ಆಯೋಗ? ಕ್ಯಾಬಿನೆಟ್ ಆಯೋಗ, ಸಿಮ್ಲಾ ಆಯೋಗ, ರಾಯಲ್ ನೌಕಾ ಬಂಡಾಯ ಆಯೋಗ, ಜೂನ್ 3ರ ಯೋಜನೆ. ಕ್ಯಾಬಿನೆಟ್ ಆಯೋಗ, ಸಿಮ್ಲಾ ಆಯೋಗ, ರಾಯಲ್ ನೌಕಾ ಬಂಡಾಯ ಆಯೋಗ, ಜೂನ್ 3ರ ಯೋಜನೆ. ಸರಿಯಾದಂತ ಉತ್ತರ ಜೂನ್ 3ರ ಆಯೋಗ, ರೈಟ್ ಆನ್ಸರ್ ನೋಡಿ. ಈ ಜೂನ್ 3ರ ಯೋಜನೆಯನ್ನ ಏನಂತ ಕರೀತಾರೆ ಅಂದ್ರೆ ಡಿಕ್ಕಿ ಬರ್ಡ್ ಪ್ಲಾನ್ ಅಂತ ಕರೀತಾರೆ. ಡಿಕ್ಕಿ ಬರ್ಡ್ ಪ್ಲಾನ್. ಮೌಂಟ್ ಬ್ಯಾಟನ್ ಯೋಜನೆ, ಮೌಂಟ್ ಬ್ಯಾಟನ್ ಯೋಜನೆ. ಮೌಂಟ್ ಬ್ಯಾಟನ್ ಯೋಜನೆ ಅಂದ್ರು ಒಂದೇ, ಡಿಕ್ಕಿ ಬರ್ಡ್ ಪ್ಲಾನ್ ಯೋಜನೆ ಅಂದ್ರು ಒಂದೇ, ಅಥವಾ ಜೂನ್ 3ರ ಪ್ಲಾನ್ ಅಂದ್ರೆ ಒಂದೇ. ಈ ಜೂನ್ 3ರ ಪ್ಲಾನ್ ಯೋಜನೆ ಒಂದು ಭಾಗ, ಅದು ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಗಡಿ ರೇಖೆಯನ್ನು ನಿರ್ಧಾರ ಮಾಡುವುದು. ವಜ್ರವು ಈ ಕೆಳಗಿನ ಯಾವುದರ ಭಿನ್ನ ರೂಪ? ಪಿಡಿಒ ಕ್ವಶನ್ ನೋಡಿದ್ರು. ಸಿಲಿಕಾನ್, ಇಂಗಾಲ, ಸಲ್ಫರ್, ಜರ್ಮೇನಿಯಂ. ವಜ್ರ ಈ ಕೆಳಗಿನ ಯಾವುದರ ಭಿನ್ನ ರೂಪ ಅಂದ್ರೆ ಇಂಗಾಲದ ಬಹುರೂಪ. ಅದು ಇಂಗಾಲದ ಬಹುರೂಪ. ಯಾಕಂದ್ರೆ ಕಲ್ಲಿದ್ದಲು ಸಂಪೂರ್ಣವಾಗಿ ಇಂಗಾಲದಿಂದ ನಿರ್ಮಾಣಗೊಂಡಿರ್ತದೆ. ಕಲ್ಲಿದ್ದಲು ಹೋಗಿ ಏನಾಗ್ತದೆ? ಗ್ರಾಫೈಟ್ ಆಗ್ತದೆ. ಗ್ರಾಫೈಟ್ ಹೋಗಿ ವಜ್ರ ಆಗ್ತದೆ. ವಜ್ರ, ಗ್ರಾಫೈಟ್, ಕಲ್ಲಿದ್ದಲು. ಅದಕ್ಕೆ ಇಂಗಾಲದ ಬಹುರೂಪ ಅಂತ ಕರಿತೀವಿ. ಕಲ್ಲಿದ್ದಲು ಇಂಗಾಲದ ಬಹುರೂಪ, ಮುಂದೆ ವಜ್ರ ಆಗ್ತದೆ. ಬಿಜಾಪುರದ ಆಲಮಟ್ಟಿ ಜಲಾಶಯನ್ನ ಹೀಗೆ ಕರೆಯುತ್ತಾರೆ: ಇಂದಿರಾ ಗಾಂಧಿ ಜಲಾಶಯ, ರಾಜೀವ್ ಗಾಂಧಿ ಜಲಾಶಯ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ, ಮಹಾತ್ಮ ಗಾಂಧಿ ಜಲಾಶಯ. ವಿಜಯಪುರದ ಆಲಮಟ್ಟಿ ಜಲಾಶಯವನ್ನು ಯಾವ ಹೆಸರಿಂದ ಕರೆಯುತ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನೋಡಿ. 1964ರಲ್ಲಿ ಆರಂಭಗೊಂಡು 2005ರಲ್ಲಿ ಎಂಡ್ ಆಗಿದೆ. ಅದು ಆಲಮಟ್ಟಿ ಆಣೆಕಟ್ಟು. ಆಲಮಟ್ಟಿ ಆಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಲಮಟ್ಟಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತ ಕರೀತಾರೆ. ಇದರ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 123 TMC. ಸ್ವತಃ ಅವರೇ ಬಂದು ಈ ಕಾರ್ಯಕ್ರಮ ಅಂದ್ರೆ ಆಲಮಟ್ಟಿ ಅಣೆಕಟ್ಟನ್ನ ಆರಂಭ ಮಾಡಿದವರು ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಮಗಾರಿಗೆ ಚಾಲನೆ ಕೊಟ್ರೆ 2005ರಲ್ಲಿ ಇದನ್ನು ಉದ್ಘಾಟನೆ ಮಾಡಿದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಬಿಜಾಪುರ ಜಿಲ್ಲೆಯ ಪ್ರೆಸೆಂಟ್ ಯಾವ ತಾಲೂಕು?
ಎಸ್, ನಿಡಗುಂದಿ ತಾಲೂಕು ನೋಡಿ. ನಿಡಗುಂದಿ ತಾಲೂಕು, ನಿಡಗುಂದಿ ತಾಲೂಕಿನಲ್ಲಿ ಆಲ್ಮಟ್ಟಿ ಎಂಬ ಸ್ಥಳದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ. ಎಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಇದರ ಮುಂದುವರೆದ ಭಾಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬ ಸ್ಥಳದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಬಸವಸಾಗರ ಅಣೆಕಟ್ಟು ನೋಡಿ. ಬಸವಸಾಗರ ಅಣೆಕಟ್ಟು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟೆ ಬಸವಸಾಗರ ಅಣೆಕಟ್ಟು. ಭಾರತ ಜಲಪ್ರದೇಶದ ಗಡಿಯು ಎಷ್ಟು ನಾಟಿಕಲ್ ಮೈಲುಗಳನ್ನು ವಿಸ್ತರಿಸಿದೆ? ಸಾಗರಗಳಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ ಅಂತ ಅರ್ಥ. ಸಾಗರಗಳಲ್ಲಿ ಭಾರತ ಎಷ್ಟು ನಾಟಿಕಲ್ ಮೈಲು ದೂರವನ್ನು ಹೊಂದಿದೆ? ಎಸ್, ಸಾಗರಗಳಲ್ಲಿ 12 ನಾಟಿಕಲ್ ಮೈಲು ದೂರವನ್ನು ವ್ಯಾಪಿಸಿದೆ ನೋಡಿ. ಸಾಗರಗಳಲ್ಲಿ ಎಷ್ಟು ನಾಟಿಕಲ್ ಮೈಲು ದೂರ ಅಂದ್ರ 12 ನಾಟಿಕಲ್ ಮೈಲು ದೂರ. 1 ನಾಟಿಕಲ್ ಮೈಲು ಎಂದರೆ 1852 ಮೀಟರ್ ಅಥವಾ 1.852 ಕಿಲೋಮೀಟರ್ ಅಥವಾ 6080 ಅಡಿ. 6080 ಅಡಿ 1852 ಮೀಟರ್ ಅಥವಾ 1.852 ಕಿಲೋಮೀಟರ್. ನಾಟಿಕಲ್ ಮೈಲು ಎಂದರೆ ಸಾಗರಗಳ ಮೇಲ್ಮೈ ದೂರವನ್ನಳೆಯುವ ಸಾಧನ. ಸಾಗರಗಳ ಮೇಲ್ಮೈ ದೂರವನ್ನಳೆಯುವ ಸಾಧನವನ್ನ ನಾಟಿಕಲ್ ಮೈಲು. ಮೇಲ್ಮೈ ದೂರ. ಸಾಗರಗಳ ಆಳವನ್ನು ಅಳೆಯುವ ಸಾಧನ ಫ್ಯಾಥೋಮೀಟರ್. ಸಾಗರಗಳ ಆಳವನ್ನು ಅಳೆಯುವ ಸಾಧನ ಫ್ಯಾಥೋಮೀಟರ್. 1 ಫ್ಯಾಥೋಮೀಟರ್ ಅಂದ್ರೆ 6 ಅಡಿ. ಸಾಗರಗಳ ಮೇಲ್ಮೈ ದೂರವನ್ನು ಅಳೆಯುವ ಸಾಧನ ನಾಟಿಕಲ್ ಮೈಲು. ಮೋಹಿನಿ ಅಟ್ಟಂ ಎಂಬ ನೃತ್ಯ ಪ್ರಕಾರವು ಯಾವ ರಾಜ್ಯದ ಮೂಲವಾಗಿದೆ? ಕರ್ನಾಟಕ ರಾಜ್ಯ, ಕೇರಳ ರಾಜ್ಯ, ಅಸ್ಸಾಂ ರಾಜ್ಯ, ಒಡಿಶಾ ರಾಜ್ಯ, ತಮಿಳುನಾಡು. ಮೋಹಿನಿ ಅಟ್ಟಂ ಎಂಬ ನೃತ್ಯ ಪ್ರಕಾರ ಯಾವ ರಾಜ್ಯದ ಮೂಲವಾಗಿದೆ? ಕೇರಳ ರಾಜ್ಯ ನೋಡಿ. ಮೋಹಿನಿ ಅಟ್ಟಂ. ಭರತನಾಟ್ಯ. ಭರತನಾಟ್ಯ ತಮಿಳುನಾಡು ನೋಡಿ. ಭರತನಾಟ್ಯ ಎಂಬ ಪ್ರಸಿದ್ಧವಾದಂತ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ನೃತ್ಯ ಇದು. ತಮಿಳುನಾಡು. ಕಥಕಳಿ. ಕಥಕಳಿ. ಕಥಕಳಿ ಯಾವ ರಾಜ್ಯದ ಪ್ರಸಿದ್ಧವಾದ ನೃತ್ಯ ಅಂದ್ರ ಕೇರಳ ರಾಜ್ಯ ನೋಡಿ. ಕಥಕಳಿ. ಮೋಹಿನಿ ಅಟ್ಟಂ ಅನ್ನೋದು ಹೆಣ್ಣು ಮಕ್ಕಳು ಮಾಡುವಂತ ನೃತ್ಯ ಆದರೆ ಅಲ್ಲಿ ಪುರುಷರು ಮಾಡುವಂತ ನೃತ್ಯವನ್ನ ಕಥಕಳಿ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ನೃತ್ಯಗಳ ಸಂಖ್ಯೆ ಟೋಟಲ್ 8 ಡಾನ್ಸ್ಗಳು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡವು. ಅಸ್ಸಾಂ ರಾಜ್ಯದ ಸಾತ್ರಿಯಾ ಅನ್ನುವಂತ ಒಂದು ನೃತ್ಯ, ಉತ್ತರ ಪ್ರದೇಶದಲ್ಲಿ ಕಥಕ್ ಅನ್ನುವಂತ ನೃತ್ಯ, ಒಡಿಶಾ ರಾಜ್ಯದಲ್ಲಿ ಓಡಿಯಾ ಮತ್ತು ಒಡಿಶಿ, ಮಣಿಪುರ ರಾಜ್ಯದಲ್ಲಿ ಮಣಿಪುರಿ, ತಮಿಳುನಾಡಿನಲ್ಲಿ ಭರತನಾಟ್ಯ, ಕೇರಳ ರಾಜ್ಯದಲ್ಲಿ 2, 1 ಕಥಕಳಿ, ಇನ್ನೊಂದು ಮೋಹಿನಿ ಅಟ್ಟಂ. ಕಥಕಳಿ, ಮೋಹಿನಿ ಅಟ್ಟಂ 1, 2, 3, 4, 5, 6, 7. ಇನ್ನೊಂದು ಯಾವುದು? ಕೇರಳ ರಾಜ್ಯದಲ್ಲಿ, ಆಂಧ್ರ ಪ್ರದೇಶದಲ್ಲಿ
ಕುಚ್ಚುಪುಡಿ, ಆಂಧ್ರ ಪ್ರದೇಶದಲ್ಲಿ ಕುಚ್ಚುಪುಡಿ, ಅಸ್ಸಾಮದಲ್ಲಿ ಸಾತ್ರಿಯ, ಉತ್ತರ ಪ್ರದೇಶದಲ್ಲಿ ಕಥಕ್, ಒಡಿಸ್ಸಾದಲ್ಲಿ ಓಶಿ, ಮಣಿಪುರದಲ್ಲಿ ಮಣಿಪುರಿ, ತಮಿಳುನಾಡಿನ ಭರತನಾಟ್ಯ, ಕೇರಳ ರಾಜ್ಯದಲ್ಲಿ ಕಥಕಳಿ, ಮೋಹಿನಿ ಅಟ್ಟಂ. ಟೋಟಲ್ 8 ಡಾನ್ಸ್ಗಳು ಶಾಸ್ತ್ರೀಯ ಸ್ಥಾನಮಾನ ಪಡ್ಕೊಂಡ ನೋಡಿ. ಮೆಟ್ಟೂರು ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮೆಟ್ಟೂರು ಜಲಾಶಯ ನರ್ಮದಾ ನದಿ, ಕೃಷ್ಣಾ ನದಿ, ಕಾವೇರಿ ನದಿ, ಮಹಾನದಿ. ಮೆಟ್ಟೂರು ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಮೆಟ್ಟೂರು ಜಲಾಶಯ ಇದೆಲ್ಲ ಯಾವ ನದಿ ಅಂದ್ರೆ ಕಾವೇರಿ ನದಿ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಯಾವ ನದಿಗೆ ಅಂದ್ರೆ ಇದೇ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಕಾವೇರಿ ನದಿ. ಈ ಕೆಳಗಿನ ಯಾವ ನದಿಗಡ್ಡಲಾಗಿ ಹಿರಾಕುಡ್ ಅಣೆಕಟ್ಟನ್ನು ಕಟ್ಟಲಾಗಿದೆ? ಭಾರತ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ನಾಲ್ಕು 4801 ಮೀಟರ್ ಉದ್ದವಾಗಿದ್ದು ಭಾರತದ ಅತಿ ಉದ್ದವಾದ ಅಣೆಕಟ್ಟು ಅಂದ್ರೆ ಹಿರಾಕುಡ್ ಅಣೆಕಟ್ಟು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ಇಬ್ಬಾಗ ಮಾಡುವ ನದಿ ನರ್ಮದಾ ನದಿ ನೋಡಿ. ಧುವಂಧರ್ ಮತ್ತು ಕಪಿಲಧಾರ ಎಂಬ ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿವೆ? ಧುವಂಧರ್ ಮತ್ತು ಕಪಿಲಧಾರ ಅನ್ನುವಂಥ ಜಲಪಾತಗಳು ಯಾವ ನದಿಯಿಂದ ನಿರ್ಮಾಣಗೊಂಡಿವೆ? ಧುವಂಧರ್ ಮತ್ತು ಕಪಿಲಧಾರ ನರ್ಮದಾ ನದಿಯಿಂದ ನೋಡಿ. ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ತನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ, ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಒಂದು ದಿನ ಕಳೆದುಕೊಳ್ಳುತ್ತದೆ, ಒಂದಿನ ಗಳಿಸುತ್ತದೆ, ಅರ್ಧ ದಿನ ಕಳೆದುಕೊಳ್ಳುತ್ತದೆ, ಅರ್ಧ ದಿನ ಗಳಿಸುತ್ತದೆ. ಕರೆಕ್ಟ್ ಆನ್ಸರ್ ಮಾಡಿ ನಾನು. ಶಬಾಷ್, 63% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. %60 ಕರೆಕ್ಟ್ ಆನ್ಸರ್. ಸರಿಯಾದ ಉತ್ತರ ಒಂದು ದಿನ ಗಳಿಸುತ್ತದೆ ನೋಡಿ. ನಿಮಗೆ ಫಾರ್ಮುಲಾ ಹೇಳಿದ್ದೆ ನಾನು, ಇದನ್ನ 1 ಸೆಕೆಂಡ್ದಾಗ ಆನ್ಸರ್ ಮಾಡಬಹುದು. 0 ಡಿಗ್ರಿ 180 ಡಿಗ್ರಿ ಪಪ್ಪು ಪಪ್ಪು ಪೂಪ ಪೂಪ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ 0 ಡಿಗ್ರಿ 180 ಡಿಗ್ರಿ. ಪಶ್ಚಿಮದಿಂದ ಪೂರ್ವ, ಪಶ್ಚಿಮದಿಂದ ಪೂರ್ವ, ಪೂರ್ವದಿಂದ ಪಶ್ಚಿಮ, ಪೂರ್ವದಿಂದ ಪಶ್ಚಿಮ. ಈ ಏನನ್ನು ದಾಟ್ತಾ ಇದ್ದಾನೆ ಅವನು? 180 ಡಿಗ್ರಿ ದಾಟ್ತಾ ಇದ್ದಾನೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಹೆಂಗ್ ದಾಟ್ತಾ ಇದ್ದಾನೆ? ಪಶ್ಚಿಮದಿಂದ ಪೂರ್ವ, ಪಶ್ಚಿಮದ ಪೂರ್ವ ಒಂದು ದಿನ ಪಡ್ಕೊಂಡ ಪ್ಲಸ್ ಒಂದಿನ ಗಳಿಸುತ್ತಾನೆ ಅಂತ ಅರ್ಥ. ಒಂದಿನ ಗಳಿಸುತ್ತಾನೆ. ಎಷ್ಟು ಸಿಂಪಲ್ ಇದೆ ನೋಡಿ. ಈ ತರ ಟ್ರಿಕ್ ಗಳನ್ನು ಬಳಸ್ಕೊಂಡ್ರೆ ನೀವು ಈಸಿಯಾಗಿ ಪಾಸ್ ಆಗ್ತೀರಿ, ಏನ್ ದೊಡ್ಡಾಗೋದಿಲ್ಲ. ಜಿಯೋಗ್ರಫಿಯಲ್ಲಿ ಎಲ್ಲ ಕ್ವಶನ್ಗಳನ್ನು ನಾವು ಬಿಡಿಸಬಹುದು. ಒಂದಿನ ಗಳಿಸುತ್ತಾನೆ, ರೈಟ್ ಆನ್ಸರ್ ನೋಡಿ. ರಾಮದೇವರ ರಣಹದ್ದುಧಾಮ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ? ರಾಮದೇವರ ರಣಹದ್ದುಧಾಮ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ? ರಾಮನಗರದಲ್ಲಿ, ತುಮಕೂರದಲ್ಲಿ, ಕೋಲಾರದಲ್ಲಿ, KGF ದಲ್ಲಿ.
89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರಾಮನಗರ ರೈಟ್ ಆನ್ಸರ್ ನೋಡಿ. ರಾಮ ದೇವರ ಬೆಟ್ಟ ರಣಹದ್ದು ಧಾಮ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತಂದ್ರೆ ರಾಮನಗರದಲ್ಲಿ. ರಾಮನಗರ ಸರಿಯಾದಂತ ಉತ್ತರ. ಪ್ರಸಿದ್ಧವಾದ ಏಕಶಿಲಾ ಬೆಟ್ಟ ಮಧುಗಿರಿ ಏಕಶಿಲಾ ಬೆಟ್ಟ ಎಲ್ಲಿ ಕಂಡು ಬರುತ್ತದೆ? ಪ್ರಸಿದ್ಧವಾದ ಮಧುಗಿರಿ ಏಕಶಿಲಾ ಬೆಟ್ಟ ತುಮಕೂರದಲ್ಲಿದೆ ನೋಡಿ. ಪ್ರಸಿದ್ಧವಾದ ಮಧುಗಿರಿ ಏಕಶಿಲಾ ಬೆಟ್ಟ ಎಲ್ಲಿದೆ ಅಂದ್ರೆ ತುಮಕೂರದಲ್ಲಿ ಕಂಡು ಬರ್ತದೆ, ಫೇಮಸ್. ಈ ಕೆಳಕಂಡ ಯಾವ ಉಪಕರಣದಿಂದ ಗಾಳಿಯ ಆರ್ದ್ರತೆ ಅಳೆಯುತ್ತಾರೆ? ಹೈಡ್ರೋಮೀಟರ್, ಎಪಿಸೋಮೀಟರ್, ಹೈಗ್ರೋಮೀಟರ್, ಬಾರೋಮೀಟರ್. ಯಾವ ಉಪಕರಣದಿಂದ ಗಾಳಿಯ ಆರ್ದ್ರತೆಯನ್ನ ಅಳೆಯುತ್ತದೆ? ಹೈಡ್ರೋ, ಎಪಿಸೋಮೀಟರ್, ಹೈಗ್ರೋಮೀಟರ್, ಬಾರೋಮೀಟರ್. ಆನ್ಸರ್ ಮಾಡಬಹುದಾ? ಈಜಿ ಇದೆ ಕ್ವಶನ್. ಗಾಳಿಯ ಆರ್ದ್ರತೆ ಅಳೆಯುತ್ತದೆ. 55% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಹೈಗ್ರೋಮೀಟರ್ ರೈಟ್ ಆನ್ಸರ್ ನೋಡಿ. ಹೈಗ್ರೋಮೀಟರ್. ಇಂಥವೆಲ್ಲ ಕನ್ಫ್ಯೂಸ್ ಆಗಿಬಿಡ್ತಾವೆ ನಿಮ್ಗೆ, ಸ್ವಲ್ಪ ಪರ್ಫೆಕ್ಟ್ ಆಗಿರಿವಲ್ಲ. ಹೈಗ್ರೋಮೀಟರ್, ಹೈಗ್ರೋಮೀಟರ್. ಭಾರತದ ಸಮಭಾಜಕ ವೃತ್ತವು 4 ರಾಜ್ಯಗಳ ನಡುವೆ ಹಾದು ಹೋದರೆ ಅವುಗಳಲ್ಲಿ 2 ರಾಜ್ಯಗಳು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉಳಿದ 2 ರಾಜ್ಯಗಳು. ಭಾರತದ ಸಮಭಾಜಕ ವೃತ್ತವು 4 ರಾಜ್ಯಗಳ ನಡುವೆ ಹಾದು ಹೋದರೆ ಅವುಗಳಲ್ಲಿ 2 ರಾಜ್ಯಗಳು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ಉಳಿದ 2 ರಾಜ್ಯಗಳು ಆಂಧ್ರ ಪ್ರದೇಶ, ಕರ್ನಾಟಕ, ಒರಿಸ್ಸಾ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತಮಿಳುನಾಡು. ಸಮಭಾಜಕ ವೃತ್ತ ಅಂತ ತಪ್ಪು ರಾಂಗ್ ಕೊಟ್ಟರ, ಅದು ಕೊಡಬಹುದು. ಅದಕ್ಕೆ ಇಲ್ಲ ನೋಡಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್, IST ಅಂತ ಏನ್ ಕರಿತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. passes through 4 states. Among them 2 are Uttar Pradesh and Madhya Pradesh. The other 2 states are Andhra Pradesh and Karnataka, Odisha and Andhra Pradesh, Karnataka and Tamil Nadu, Andhra Pradesh and Tamil Nadu. Correct answer ಮಾಡ್ತಾರೆ. ಆಕ್ಚುಲಿ ಆ 4 ರಾಜ್ಯಗಳಲ್ಲ, 5 ರಾಜ್ಯಗಳು. ಕರೆಕ್ಟ್ ಆನ್ಸರ್ 71% ಆನ್ಸರ್ ಮಾಡಿದ್ರೆ ಕರೆಕ್ಟ್. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಒಡಿಸ್ಸಾ, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ ನೋಡಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಆಂಧ್ರ ಪ್ರದೇಶ್. UP, MP, CO, AP 5 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. 82 ಪೂರ್ವ ರೇಖಾಂಶ ಇದು. ಈ 82 ಪೂರ್ವ ರೇಖಾಂಶ ಎಷ್ಟು ರಾಜ್ಯಗಳ ಮೂಲಕ ಅಂದ್ರೆ 5 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. 82 ಪೂರ್ವ ರೇಖಾಂಶ ಮತ್ತು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರಾಜ್ಯದಲ್ಲಿ ಸಂಧಿಸ್ತದಂದ್ರ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ ಅನ್ನುವಂತ ಒಂದು ಸ್ಥಳ. ಅಂಬಿಕಾಪುರ. ವಾತಾವರಣದ ಓಜೋನ್ ಪದರದಲ್ಲಿ ಓಜೋನ್ ಹೀರುವಿಕೆ ಏಕೆ ಅಗತ್ಯವಾಗಿದೆ? ಇದು ಆಮ್ಲಜನಕವನ್ನು ಒದಗಿಸುತ್ತದೆ, ಇದು ಇತರೆ ಅನಿಲಗಳನ್ನು ರಕ್ಷಿಸುತ್ತದೆ, ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ, ಹಸಿರುಮನೆ ಪರಿಣಾಮದ ಅನಿಲಗಳನ್ನು ಹೀರಿಕೊಂಡು ನಿರ್ನಾಮ ಮಾಡುತ್ತದೆ. ಇಂಪಾರ್ಟೆಂಟ್ ಕ್ವಶನ್. ಓಜೋನ್ ಪದರದಲ್ಲಿ ಓಜೋನ್ ಹೀರುವಿಕೆ ಏಕೆ ಅಗತ್ಯವಾಗಿದೆ ಅಂತಿದೆ ಕ್ವಶನ್.
94% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 92% ಸೂಪರ್. ಇದು ಸೂರ್ಯನಿಂದ ಬರುವಂತ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನ ಹೀರಿಕೊಳ್ಳುವಂತ ಶಕ್ತಿ ಇದೆ. ಯಾವುದಕ್ಕೆ? ಓಜೋನ್ ಪದರು. ಓಜೋನ್ ಪದರು O2 O3 O4. ಇದರಲ್ಲಿ O3 ಅನ್ನು ಪ್ರತಿನಿಧಿಸುವಂತ ಅಂಶ ಯಾವುದು? O2 O3 O4. ಸರಿಯಾದಂತ ಉತ್ತರ O3 ರೈಟ್ ಆನ್ಸರ್ ನೋಡಿ. O3. ಈ O3 ಅನ್ನು ಅಳತೆ ಮಾಡುವ ಸಾಧನ ಯಾವಂದ್ರೆ ಡಾಪ್ಸನ್ ಯೂನಿಟ್. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಓಜೋನ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ 16 ನೋಡಿ. ಸೆಪ್ಟೆಂಬರ್ 16 ಪ್ರತಿ ವರ್ಷ ಓಜೋನ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜನಪದ ನೃತ್ಯದ ಪ್ರಕಾರವಾಗಿದೆ? ಬಿಹು ಎಂಬುದು ಭಾರತದ ಯಾವ ರಾಜ್ಯದ ಜನಪದ ನೃತ್ಯದ ಪ್ರಕಾರವಾಗಿದೆ? ಪಶ್ಚಿಮ ಬಂಗಾಳ, ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಶಬಾಷ್. 77% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಅಸ್ಸಾಂ ರಾಜ್ಯ ರೈಟ್ ಆನ್ಸರ್ ನೋಡಿ. ಅಸ್ಸಾಂ ರಾಜ್ಯ. ಸಾತ್ರಿಯ ಯಾವ ರಾಜ್ಯದ ಪ್ರಸಿದ್ಧವಾಗಿರುವಂತಹ ನೃತ್ಯವಾಗಿದೆ? ಸಾತ್ರಿಯ ಇದೇ ಅಸ್ಸಾಂ ರಾಜ್ಯ ನೋಡಿ. ಸಾತ್ರಿಯ ಎಂಬುದು ಸಹ ಅಸ್ಸಾಂ ರಾಜ್ಯದ ಪ್ರಸಿದ್ಧವಾದಂತ ನೃತ್ಯ. ಹಾರ್ನ್ಬಿಲ್ ಉತ್ಸವ. ಹಾರ್ನ್ಬಿಲ್ ಉತ್ಸವ ನಾಗಾಲ್ಯಾಂಡ್ ನೋಡಿ. ನಾಗಾಲ್ಯಾಂಡ್. ಹಾರ್ನ್ಬಿಲ್ ಉತ್ಸವ ನಾಗಾಲ್ಯಾಂಡ್ ಸಂಬಂಧಪಟ್ಟಿದೆ. ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳವು ಎಲ್ಲಿದೆ ಅಂತ ಕ್ವಶನ್ ಆಗಿದೆ. ಶ್ರೀಹರಿಕೋಟಾ ಆಂಧ್ರ ಪ್ರದೇಶ್, ಸೊಲ್ಲಾಪುರ ಮಹಾರಾಷ್ಟ್ರ, ಸೇಲಂ ತಮಿಳುನಾಡು, ವಾರಂಗಲ್ ಆಂಧ್ರ ಪ್ರದೇಶ್. ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳ ಎಲ್ಲಿದೆ? ಇಸ್ರೋದ ಉಪಗ್ರಹಗಳ ಉಡಾವಣಾ ಸ್ಥಳ. ಶಬಾಷ್. 96% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಶ್ರೀಹರಿಕೋಟಾ ರೈಟ್ ಆನ್ಸರ್. ಹಾಗಾದ್ರೆ DRDOದವರು ಎಲ್ಲಿ ಲಾಂಚ್ ಮಾಡ್ತಾರೆ? DRDOದವರು ಒಡಿಸ್ಸಾ ರಾಜ್ಯದ ವಿಲ್ಲರ್ ದ್ವೀಪ ನೋಡಿ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುವಂತ ವಿಲ್ಲರ್ ದ್ವೀಪ. ಒಡಿಸ್ಸಾ ರಾಜ್ಯದ, ಅದಕ್ಕೆ APJ ಅಬ್ದುಲ್ ಕಲಾಂ ದ್ವೀಪ ಅಂತ ಹೆಸರು ಕೊಟ್ಟಿದ್ದಾರೆ. APJ ಅಬ್ದುಲ್ ಕಲಾಂ ದ್ವೀಪ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ. ಈ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾ ಯಾವ ಸಾಗರದಲ್ಲಿ ಕಂಡು ಬರ್ತದೆ? ಇದು ಯಾವ ಸರೋವರ ಅಂದ್ರ? ವೆರಿ ಗುಡ್. ಪುಲಿಕಾಟ್ ಸರೋವರ ನೋಡಿ. ಪುಲಿಕಾಟ್ ಸರೋವರ. ಪುಲಿಕಾಟ್ ಸರೋವರದ ಮಧ್ಯಭಾಗದಲ್ಲಿ ಕಂಡು ಬರ್ತದೆ. ರಿಕ್ಟರ್ ಮಾಪಕವನ್ನು ಏನನ್ನು ಅಳೆಯಲು ಬಳಸುತ್ತಾರೆ? ಇದು ಎಕ್ಸಾಮ್ ಕ್ವಶನ್ ಕೇಳೋಣ ಬಹಳ ಸರಿ. ರಿಕ್ಟರ್ ಮಾಪಕವನ್ನ ಏನನ್ನು ಅಳೆಯಲು ಬಳಸುತ್ತಾರೆ? ದ್ರವದ ಸಾಂದ್ರತೆಯನ್ನು ಅಳೆಯಲು, ಭೂಕಂಪನದ ತೀವ್ರತೆಯನ್ನು ಅಳೆಯಲು, ಗಾಳಿಯ ವೇಗವನ್ನು ಅಳೆಯಲು, ವಾತಾವರಣದ ಆರ್ದ್ರತೆಯನ್ನು ಅಳೆಯಲು. ರಿಕ್ಟರ್ ಮಾಪಕವನ್ನ ಏನನ್ನು ಅಳೆಯಲು ಬಳಸುತ್ತಾರೆ? ಶಬಾಷ್. 95% ಕರೆಕ್ಟ್. ಭೂಕಂಪನಗಳ ತೀವ್ರತೆಯನ್ನು ಅಳೆಯಲು ಬಳಸುವಂತ ಸಾಧನ ಯಾವಂದ್ರೆ ರಿಕ್ಟರ್ ನೋಡಿ. ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗ್ತದೆ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ
ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಸಿಂಪಲ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ? ಬೆಂಗಳೂರಲ್ಲಿ, ಹೈದರಾಬಾದಲ್ಲಿ, ಮೌಂಟ್ ಅಬುದಲ್ಲಿ, ಡೆಹ್ರಾಡೂನದಲ್ಲಿ. 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಹೈದರಾಬಾದ್ ರೈಟ್ ಆನ್ಸರ್ ನೋಡಿ. ಹೈದರಾಬಾದ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂದ್ರೆ ಹೈದರಾಬಾದ್ ನೋಡಿ. ಭಾರತದ ರಾಷ್ಟ್ರೀಯ ಸರೋವರ ಎನಿಸಿಕೊಂಡಂತ ನೌಕಿ ಲೇಕ್ ಎಲ್ಲಿದೆ? ಭಾರತದ ರಾಷ್ಟ್ರೀಯ ಸರೋವರ ಎನಿಸಿಕೊಂಡ ನೌಕಿ ಲೇಕ್ ಎಲ್ಲಿದೆ? ನೌಕಿ ಲೇಕ್ ಮೌಂಟ್ ಅಬು ನೋಡಿ. ಮೌಂಟ್ ಅಬು ರೈಟ್ ಆನ್ಸರ್. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆ ಸಂಬಂಧಪಟ್ಟಂತೆ ಯಾವಾಗ ಈ ಒಪ್ಪಂದ ಜರುಗಿತ್ತು? 1997, 1996, 1995, 1998. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಗಂಗಾ ನದಿಯ ನೀರಿನ ಹಂಚಿಕೆ ಸಂಬಂಧಪಟ್ಟಂತೆ ಯಾವಾಗ ಒಪ್ಪಂದ ಏರ್ಪಟ್ಟಿತ್ತು? 1996 ನೋಡಿ. 1996 ದಿನಾಂಕ ಯಾವುದು? ಯಾವ ದಿನಾಂಕದಂದು? ಶಬಾಷ್, ಡಿಸೆಂಬರ್ 12 ರೈಟ್ ಆನ್ಸರ್ ನೋಡಿ. ಡಿಸೆಂಬರ್ 12, 1996 ಡಿಸೆಂಬರ್ 12ರಂದು ಅಂದಿನ ಭಾರತದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡ ಮತ್ತು ಬಾಂಗ್ಲಾದ ಅಂದಿನ ಮತ್ತು ಇಂದಿನ ಪ್ರಧಾನಮಂತ್ರಿ ಶೇಖ್ ಹಸೀನಾ, ಪ್ರೆಸೆಂಟ್ ಅವರೇ ಪ್ರಧಾನಿ ಇದ್ದಾರೆ. ಅಂಕಲೇಶ್ವರ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕಲ್ಲಿದ್ದಲು ಗಣಿಗಾರಿಕೆ, ತೈಲ ಮತ್ತು ನೈಸರ್ಗಿಕ ಅನಿಲವನ್ನ ಹೊರತೆಗೆಯುವಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹತ್ತಿ ಜವಳಿ ಕೈಗಾರಿಕೆ. ಅಂಕಲೇಶ್ವರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಅಂಕಲೇಶ್ವರ. ಗುಜರಾತ್ ರಾಜ್ಯದಲ್ಲಿ ಕಂಡುಬರುವ ಅಂಕಲೇಶ್ವರ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ತೈಲ ಮತ್ತು ನೈಸರ್ಗಿಕ ಅನಿಲವನ್ನ ಹೊರತೆಗೆಯುವಿಕೆ ರೈಟ್ ಆನ್ಸರ್ ನೋಡಿ. ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹೊರತೆಗೆಯುವಿಕೆ. ಗುಜರಾತ್ ರಾಜ್ಯದಲ್ಲಿ 2 ಫೇಮಸ್ ಸ್ಥಳಗಳದಾವ. ಒಂದು ಅಂಕಲೇಶ್ವರ, ಇನ್ನೊಂದು ಕ್ಯಾಂಬೆ. ಒಂದು ಅಂಕಲೇಶ್ವರ, ಇನ್ನೊಂದು ಕ್ಯಾಂಬೆ. ಅಸ್ಸಾಂ ರಾಜ್ಯದಲ್ಲಿ ದಿಗ್ಬಾಯಿ, ಮಾಕುಮ್. ಮಹಾರಾಷ್ಟ್ರದಲ್ಲಿ ಬಾಂಬೆ ಹೈ. ಈ ಬಾಂಬೆ ಹೈಯನ್ನು ಏನಂತ ಕರೀತಾರೆ? ಸಾಗರ ಸಾಮ್ರಾಟ ಅಂತ ಕರೀತಾರೆ. ಸಾಗರ ಸಾಮ್ರಾಟ. ಆಂಧ್ರ ಪ್ರದೇಶದಲ್ಲಿ ರಾವ. ಆಂಧ್ರ ಪ್ರದೇಶದ ರಾವ, ಅಸ್ಸಾಂ ರಾಜ್ಯದ ದಿಗ್ಬಾಯಿ ಮತ್ತು ಮಾಕುಮ್, ಮಹಾರಾಷ್ಟ್ರದ ಬಾಂಬೆ ಹೈ, ಗುಜರಾತ್ ರಾಜ್ಯದ ಅಂಕಲೇಶ್ವರ ಮತ್ತು ಕ್ಯಾಂಬೆ. ಇವೆಲ್ಲ ಪೆಟ್ರೋಲಿಯಂ ಫೇಮಸ್ ನೋಡಿ. ತಲ್ಚಾರ್ ಎಂಬುದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ತಲ್ಚಾರ್ ಎಂಬುದು ಎದಕ್ಕೆ ಫೇಮಸ್ ಆಗಿದೆ? ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತ ತಲ್ಚಾರ್ ಎಂಬುದು ಎದಕ್ಕೆ ಫೇಮಸ್ ಆಗಿದೆ? ತಲ್ಚಾರ್ ಕಲ್ಲಿದ್ದಲು ಗಣಿಗಾರಿಕೆ ನೋಡಿ. ತಲ್ಚಾರ್ ಎಂಬುದು ಕಲ್ಲಿದ್ದಲ ಗಣಿಗಾರಿಕೆ. ಒಡಿಶಾ ರಾಜ್ಯದ ರೂಲ್ ಕೇಲ ಅನ್ನುವುದು ಕೆಲಸ ಸಂಬಂಧಪಟ್ಟಿದೆ. ಒಡಿಶಾ ರಾಜ್ಯದ ರೂಲ್ ಕೇಲ ಉಕ್ಕಿನ ಮತ್ತು ಕಬ್ಬಿಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿದೆ ನೋಡಿ.
ಆ ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನು ಏನ್ ಕರೀತಾರೆ ಅಂದ್ರೆ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಅಂತ ಕರೀತಾರೆ. ರೂಲ್ಕೆಲಾ ಉಕ್ಕು ಕಬ್ಬಿಣ ಕಾರ್ಖಾನೆಯನ್ನ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ. ಭಾರತದ ಯಾವ ಪ್ರಮುಖ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವುದಿಲ್ಲ? ಇದರಲ್ಲಿ ಯಾವುದು? ಕಾವೇರಿ, ಕೃಷ್ಣ, ಗೋದಾವರಿ, ಮಹಾನದಿ. ಪಶ್ಚಿಮ ಘಟ್ಟಗಳಲ್ಲಿ ಉದಯವಾಗದೇ ಇರುವ ನದಿ, ಜನ್ಮ ತಾಳದೇ ಇರುವ ನದಿ ಯಾವುದು ಇದರಲ್ಲಿ? ಕಾವೇರಿ, ಗೋದಾವರಿ, ಕೃಷ್ಣ, ಮಹಾನದಿ. 64% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮಹಾನದಿ ರೈಟ್ ಆನ್ಸರ್ ನೋಡಿ. ಮಹಾನದಿ ಎಲ್ಲಿ ಜನ್ಮ ತಾಳತ್ತಂದ್ರ ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ಒಡಿಶಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕಟಕ್, ಒಡಿಶಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿ ಸೇರುತ್ತದೆ. ಛತ್ತೀಸ್ಗಢ ರಾಜ್ಯದ ಬಿಸ್ತಾರ ಜಿಲ್ಲೆಯ ಸಿಹಾವ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಒಡಿಶಾ ರಾಜ್ಯದ ಕಟಕ್ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಈ ನದಿಯ ಒಟ್ಟು ಉದ್ದ 728 ಕಿಲೋಮೀಟರ್ ಉದ್ದವಾಗಿದ್ದು, ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹಿರಾಕುಡ್ಡ ಅಣೆಕಟ್ಟು ನೋಡಿ. ಹಿರಾಕುಡ್ಡ ಅಣೆಕಟ್ಟು. ಈ ಅಣೆಕಟ್ಟಿನ ಉದ್ದ 4801 ಮೀಟರ್ ಉದ್ದವಾಗಿದ್ದು, ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂದ್ರೆ ಹಿರಾಕುಡ್ಡ ಅಣೆಕಟ್ಟು. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಅಸ್ಸಾಂ, ಹಿಮಾಚಲ ಪ್ರದೇಶ್, ಜಮ್ಮು ಕಾಶ್ಮೀರ, ಮೇಘಾಲಯ. ಕೇಸರಿ ಬೆಳೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತ ರಾಜ್ಯ ಯಾವುದಂತ ಕ್ವಶನ್ ಇದೆ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ. ರ್ಯಾಂಕಿಂಗ್ ಸುಧಾರಣೆ ಮಾಡ್ಕೊಂಡು ನೋಡಮ್ಮ. 100 ಇದ್ದದ್ದು 50, 50 ಇದ್ದದ್ದು 20. ಯಾಕ ಸಾವಿರಾರು ಜನ ಅದಾರೆ. ಸರಿಯಾದಂತ ಉತ್ತರ ಜಮ್ಮು ಕಾಶ್ಮೀರ ರೈಟ್ ಆನ್ಸರ್ ನೋಡಿ. ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ ಯಾವ್ದಂದ್ರ ಜಮ್ಮು ಕಾಶ್ಮೀರ. ಹೈಯೆಸ್ಟ್ ಜಮ್ಮು ಕಾಶ್ಮೀರ ಕೇಸರಿ ಉತ್ಪಾದನೆಯಲ್ಲಿ ಫೇಮಸ್ ಇದೆ. ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಮಜುಲಿ. ಮಜುಲಿ ಎಂಬುದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಂದ್ರೆ ಮಜುಲಿ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು. ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಅಸ್ಸಾಮದಲ್ಲಿದೆ ನೋಡಿ. ಅಸ್ಸಾಮದಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ 2 ರಾಷ್ಟ್ರೀಯ ಉದ್ಯಾನವನಗಳು. ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ 3-4 ದಿನ ರಿವಿಷನ್ ಬಿಡದೆ ಒಳ್ಳೆ ಕ್ವಶನ್ ಕೇಳಿದ್ದೀನಿ. ನೋಕ್ರೋಕ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿ ಇದೆ ನೋಡಿ. ನೋಕ್ರೋಕ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಮೇಘಾಲಯದಲ್ಲಿ ಕಂಡು ಬರುತ್ತದೆ. ದಿಬ್ಸಾ ಎಂಬ ಪ್ರಸಿದ್ಧವಾದ ಕಣಿವೆಯ ಮಾರ್ಗ. ದಿಬ್ಸಾ ಎಂಬ ಪ್ರಸಿದ್ಧ ಕಣಿವೆಯ ಮಾರ್ಗ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶ ನೋಡಿ. ಹಿಮಾಚಲ ಪ್ರದೇಶ. ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಹಿಮಾಚಲ ಪ್ರದೇಶದಲ್ಲಿ ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ. ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡು ಬರುತ್ತವೆ? ಧಾರವಾಡ ಪ್ರದೇಶ, ಕರ್ನಾಟಕ, ಅರಾವಳಿ ವಲಯ, ರಾಜಸ್ಥಾನ, ವಿಂಧ್ಯ ವಲಯ, ಮಧ್ಯಪ್ರದೇಶ, ಶಿವಾಲಿಕ್ ವಲಯ, ಪಂಜಾಬ್. ಅತ್ಯಂತ ಹಳೆಯದಾಗಿರುವಂತ
ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಕಂಡುಬರುತ್ತವೆ? ಭಾರತದ ಅತಿ ಪುರಾತನ ಬಂಡೆಗಳು ಧಾರವಾಡ ಪ್ರದೇಶ, ಕರ್ನಾಟಕ. ನೋಡಿ, ಕರ್ನಾಟಕ ರಾಜ್ಯದ ಧಾರವಾಡ ಪ್ರದೇಶ ಇದೆಯಲ್ಲ, ಅತಿ ಪುರಾತನವಾದ ಬಂಡೆಗಳು ಕಂಡುಬರುತ್ತವೆ. ಹೌದು, ಕರ್ನಾಟಕ ರಾಜ್ಯದ ಧಾರವಾಡ. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಅರಾವಳಿ ವಲಯ. ನೋಡಿ, ಅರಾವಳಿ ವಲಯ, ರಾಜಸ್ಥಾನ್. ಸಹರಾ ಮರುಭೂಮಿ ಯಾವ ಖಂಡದಲ್ಲಿ ಕಂಡು ಬರ್ತದೆ? ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತಹ ಉಷ್ಣ ಮರುಭೂಮಿ ಇದು. ಏಷ್ಯಾ ಖಂಡದಲ್ಲಿ, ಆಫ್ರಿಕಾ ಖಂಡದಲ್ಲಿ, ಆಸ್ಟ್ರೇಲಿಯಾ ಖಂಡದಲ್ಲಿ, ಯುರೋಪ ಖಂಡದಲ್ಲಿ. ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತಹ ಸಹರಾ ಮರುಭೂಮಿ. ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ನೋಡಿ, ಆಫ್ರಿಕಾ. ಪ್ರಪಂಚದ ಅತಿ ದೊಡ್ಡ ಎರಡನೇ ಮರುಭೂಮಿ ಕಲಹರಿ ಮರುಭೂಮಿಯಲ್ಲಿ ಅದು. ಕಲಹರಿ ಮರುಭೂಮಿ, ಕಲಹರಿ ಮರುಭೂಮಿ ಇದೇ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ನೋಡಿ, ಕಲಹರಿ ಮರುಭೂಮಿ ಕೂಡ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತದೆ. ಮಾನವನ ಮೊದಲ ಪಳುವಳಿಕೆಗಳು ಕಂಡು ಬಂದ ಖಂಡ. ಮಾನವನ ಮೊದಲ ಪಳುವಳಿಕೆಗಳು ಕಂಡು ಬಂದ ಖಂಡ ಯಾವುದು? ಆಫ್ರಿಕಾ ಖಂಡ. ನೋಡಿ, ಮಾನವನ ಮೊದಲ ಪಳುವಳಿಕೆಗಳು ಕಂಡು ಬಂದ ಖಂಡ ಯಾವುದಂದ್ರ ಆಫ್ರಿಕಾ ಖಂಡ. ವೈಪರೀತ್ಯಗಳ ನಾಡು ಎಂದು ಯಾವ ಖಂಡವನ್ನು ಕರೀತಾರೆ? ವೈಪರೀತ್ಯಗಳ ನಾಡು ಎಂದು ಯಾವ ಖಂಡವನ್ನು ಕರೀತಾರೆ ಅಂದ್ರ ಏಷ್ಯಾ ಖಂಡ. ನೋಡಿ, ವೈಪರೀತ್ಯಗಳ ನಾಡು ಅಂತೇಳಿ ಕರೀತಾರೆ ಇದನ್ನು. ಏಷ್ಯಾ ಖಂಡವನ್ನ ವೈಪರೀತ್ಯಗಳ ನಾಡು. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶ ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನ ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಬಾರ್ಲಿ ಮತ್ತು ಜೋಳ, ಸಿರಿಧಾನ್ಯಗಳು, ಭತ್ತ, ಗೋಧಿ. ಭಾರತದಲ್ಲಿ ಧಾನ್ಯ ಬೆಳೆಯುವ ಹೆಚ್ಚಿನ ಪ್ರದೇಶವನ್ನ ಈ ಬೆಳೆಗೆ ಉಪಯೋಗಿಸಲಾಗುತ್ತದೆ. ಭತ್ತ ರೈಟ್ ಆನ್ಸರ್. ನೋಡಿ, ಭತ್ತ ಇದೆಯಲ್ಲ ಸರಿಯಾದಂತ ಉತ್ತರ. ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ಸಾಲುಗಳು ಯಾವುವು? ನೋಡಿ, ಕ್ವಶನ್ ಹೆಂಗ್ ಕೇಳ್ತಾನವೆ. ಬಂಡೆಗಳು ಅಂತಂದ್ರೆ ಕರ್ನಾಟಕ ರಾಜ್ಯದ ಧಾರವಾಡ. ಭಾರತದಲ್ಲಿ ಅತಿ ಪುರಾತನ ಬೆಟ್ಟ ಸಾಲುಗಳು ಯಾವಂದ್ರ ಅರಾವಳಿ ಬೆಟ್ಟ ಸಾಲುಗಳು. ನೋಡಿ, ಅರಾವಳಿ ಬೆಟ್ಟ ಸಾಲುಗಳು. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳನ್ನು ಸಂಧಿಸುವ ಬೆಟ್ಟಗಳು ಯಾವುವು? ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳನ್ನ ಸಂಧಿಸುವ ಬೆಟ್ಟಗಳು ನೀಲಗಿರಿ ಬೆಟ್ಟ ಸಾಲುಗಳು. ನೋಡಿ, ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳನ್ನು ಸಂಧಿಸುವ ಯಾವಂದ್ರ ನೀಲಗಿರಿ ಬೆಟ್ಟಗಳು. ಈ ನೀಲಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳನ್ನ ಸಂಧಿಸ್ತವೆ. ದಕ್ಷಿಣ ಭಾರತದ ಅತಿ ಎತ್ತರವಾದ ಎರಡನೇ ಶಿಖರ ದೊಡ್ಡ ಬೆಟ್ಟ ಎಲ್ಲಿದೆ? ದಕ್ಷಿಣ ಭಾರತದ ಅತಿ ಎತ್ತರವಾದ ಎರಡನೇ ಶಿಖರ ದೊಡ್ಡ ಬೆಟ್ಟ ಎಲ್ಲಿದೆ? ಇದೇ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳ ಸಂಧಿಸುವುದು ನೀಲಗಿರಿ ಬೆಟ್ಟ. ಈ ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರ ದೊಡ್ಡ ಬೆಟ್ಟ. ಇಲ್ಲಿ ಕಂಡು ಬರುವ ಸುಂದರವಾದ ಗಿರಿಧಾಮ ಅಂದ್ರ ಉದಕ ಮಂಡಲ ಅಥವಾ ಊಟಿ. ಈ ಉದಕ ಮಂಡಲ ಅಥವಾ ಊಟಿಯನ್ನು ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ.
AB, BC, CD, AD. ನರ್ಮದಾ ನದಿ ಈ ಕೆಳಗಿನ ಯಾವ ಬೆಟ್ಟಗಳ ಮೂಲಕ ಹರಿಯುತ್ತದೆ? ನರ್ಮದಾ ನದಿ ಈ ಕೆಳಗಿನ ಯಾವ ಬೆಟ್ಟಗಳ ಮೂಲಕ ಹರಿಯುತ್ತದೆ? ನರ್ಮದಾ ನದಿ ವಿಂಧ್ಯ ಪರ್ವತ, ಸಾತ್ಪುರ್ ಶ್ರೇಣಿಗಳ ಮೂಲಕ ಹರಿಯುತ್ತೆ. ಅದಕ್ಕೆ ನರ್ಮದಾ ನದಿ ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ಕಣಿವೆ ನದಿ. ಯಾಕಂದ್ರೆ ಹುಟ್ಟುವುದು ಕಣಿವೆಯಲ್ಲಿಯೇ, ಹರಿಯುವುದು ಕಣಿವೆಯಲ್ಲಿಯೇ, ಅಂತ್ಯವಾಗುವುದು ಕಣಿವೆಯಲ್ಲಿ. ಆ ಉದ್ದೇಶಕ್ಕಾಗಿ ಈ ನರ್ಮದಾ ನದಿಯನ್ನ ಭಾರತ ದೇಶದ ಏಕೈಕ ಕಣಿವೆ ನದಿ ಅಂತ ಕರೀತಾರೆ. ಈ ನದಿಗೆ ಏನಿಲ್ಲ ಅಂದ್ರೆ ನದಿ ಮುಖಜ ಭೂಮಿ ಇಲ್ಲ. ಭಾರತ ದೇಶದ ಯಾವ ನದಿಗೆ ಪ್ರಧಾನವಾದ ನದಿ ಮುಖಜ ಭೂಮಿ ಇಲ್ಲ ಅಂದ್ರ ನರ್ಮದಾ ನದಿ. ವಿಶ್ವದಲ್ಲಿ ಯಾವ ನದಿ ಅಂದ್ರೆ ಆಫ್ರಿಕಂಡದ ಕಾಂಗೋ ನದಿ. ನೋಡಿ, ವಿಶ್ವದಲ್ಲಿ ಆಫ್ರಿಕಂಡದ ಕಾಂಗೋ ನದಿ ಅಥವಾ ಜೈರೆ ನದಿ ಅಂತ ಕರೀತಾರೆ. ಆ ಜೈರೆ ನದಿಗೆ ನದಿ ಮುಖಜ ಭೂಮಿ ಇಲ್ಲ.